ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 7 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಇತರೆ ವಾರ್ಡ್ಗಳಿಗಿಂತ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋದಕ್ಕೆ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಈ ಹೊತ್ತಲ್ಲೇ ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣವನ್ನ ಆರಂಭಿಸಿದೆ. ನಾನೀಗ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 7 ವಾರ್ಡ್ಗಳು ಬರುತ್ತೆ. ರಾಜ್ಯ ಕೆಂಪೇಗೌಡ ನಗರ, ಜೊತೆಗೆ ಏರೋ ಸಿಟಿ, ಚೌಡೇಶ್ವರಿ ವಾರ್ಡ್, ನ್ಯಾಯಾಂಗ ಬಡಾವಣೆ, ಹಾಗೇನೆ ದೊಡ್ಡಬೆಟ್ಟಹಳ್ಳಿ, ಯಲಹಂಕ ಸ್ಯಾಟಲೈಟ್ ಟೌನ್, ಜೊತೆಗೆ ಅಟ್ಟೂರು ವಾರ್ಡ್ಗಳು ಬರುತ್ತೆ. ಈ ವಾರ್ಡ್ಗಳಿಗೆ ಇವತ್ತು ಭೇಟಿ ನೀಡಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಅವರ ಅಭಿಪ್ರಾಯ ಏನು, ಅವರ ವಾರ್ಡ್ ಮಟ್ಟದಲ್ಲಿ ಇರುವಂತಹ ಸಮಸ್ಯೆ ಏನು ಅನ್ನೋದನ್ನ ನ್ಯೂಸ್ 18 ತಿಳ್ಕೊಳ್ತಾ ಹೋಗುವಂತಹ ಪ್ರಯತ್ನ ಮಾಡುತ್ತೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ನ್ಯಾಯಾಂಗ ಬಡಾವಣೆಯಲ್ಲಿದ್ದೀನಿ. ಇಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಸಮಸ್ಯೆಗಳೇನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಬಿಬಿಎಂಪಿ ಎಲೆಕ್ಷನ್ ಆಗ್ಲೇಬೇಕಲ್ವಾ? ಬಿಬಿಎಂಪಿ ಎಲೆಕ್ಷನ್ ಆದ್ರೆ ತಾನೇ ಯಾವ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ನಾವು ಮನವರಿಕೆ ಮಾಡಕ್ಕಾಗುತ್ತೆ. ಅವ್ರಿಗೆ ನಾವು ಹೇಳಿದ್ರೆ ಹೇಳ್ದೇದೆ ರಸ್ತೆ. ಈಗ ಮಳೆ ನಿಮ್ಗೆ ಗೊತ್ತು, ಬೆಂಗಳೂರಲ್ಲಿ ಒಂದ್ ಕಡೆ ಮಳೆ ಬಂದ್ರೆ ಎಲ್ಲ ಕಡೆ ಯಾವ ತರ ಜಾಮ್ ಆಗುತ್ತೆ ಅಂತ. ಚರಂಡಿಗಳೆಲ್ಲ ಜಾಮ್ ಆಗಿ ಮನೆ ಮುಂದೆ ಎಲ್ಲ ಗಲೀಜ್ ನೀರೆಲ್ಲ ಬರುತ್ತೆ. ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಹಳ್ಳಲ್ ಸಂದ್ರ ನಾವು ಎಲ್ಲ ಕಡೆ ಸಮಸ್ಯೆ ಇದೆ. ಹಳ್ಳಲ್ ಸಂದ್ರ ಈ ರಸ್ತೆ ಎಲ್ಲ ಇದು ಮತ್ತೆ ವಾಟರ್ ನೀರು ಅದು ಪೈಪ್ ಅದೆಲ್ಲ ಗುಂಡಿಗಳಾಗಿದ್ದಾವೆ. ಅದೆಲ್ಲ ಸ್ವಲ್ಪ ರಿಪೇರಿ ಮಾಡ್ಬೇಕಲ್ವಾ. ಹಂಗಾಗಿ ನಮಗೆ ಬಿಬಿ ಎಲೆಕ್ಷನ್ ಆಗ್ಲೇಬೇಕು. ಬಿಬಿಎಂಪಿದು ಯೂಸ್ ಇರುತ್ತೆ ಮೇಡಮ್, ಎಲ್ಲ ನೋಡ್ತಾರಲ್ಲ, ಅದರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಮಾಡಬೇಕು ಎಲೆಕ್ಷನ್ ಅಲ್ಲ, ಬೇಕು 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 ಆಗ್ಬೇಕು ಬೇಕಲ್ವಾ. ನಮ್ಮಂತೆ ಬಡವ್ರಿಗೆ ಅವ್ರು ಬೇಕೇ ಬೇಕಲ್ವಾ. ಇವಾಗ ಕಾವೇರಿ ನೀರಿಗೆ ಅಂತ ಹಾಕಿದ್ರ ರೋಡ್ದು, ಅದು ಮುಚ್ಚಲೇ ಇಲ್ಲ, ಅದು ಹಂಗೆ ಐತೆ. ಅದೆಲ್ಲ ರೋಡೆಲ್ಲ ಕ್ಲೀನ್ ಮಾಡಿಕೊಟ್ರೆ ಹೋಗೋರು ಬರೋರ್ಗು ಸ್ವಲ್ಪ ಹೆಲ್ಪ್ ಆಗುತ್ತೆ ಪಾಪ ಅಲ್ವಾ. ಅದು ನೀರಿನ ಸಮಸ್ಯೆನೂ ಏನಿಲ್ಲ. ಇವಾಗ ಕಾವೇರಿ ನೀರು ಬಿಟ್ಟಿದ್ದಾರೆ, ಭಾನುವಾರ ಬುಧವಾರ ಬರುತ್ತೆ. ರೋಡ್ ಸಮಸ್ಯೆ ಇದೆ, ಹೆಲ್ಪ್ ಆಗುತ್ತೆ. ರೋಡ್ ಸಮಸ್ಯೆ ಒಂದಿದೆ ಅಷ್ಟೇ, ಇನ್ನೇನು ಸಮಸ್ಯೆ ಇಲ್ಲ ನಮಗೆ. ರೋಡ್ ಒಂದು ಸರಿ ಅದು ಕಾವೇರಿ ನೀರಿಗೆ ಅಂತ ತೆಗ್ದಿರೋದೊಂದು ಮುಚ್ಚಿಬಿಟ್ರೆ ಸಾಕು, ಇನ್ನೇನಿಲ್ಲ ನಮಗೆ ಸಮಸ್ಯೆ ಇಲ್ಲ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳಿರಬೇಕು. ಜನಪ್ರತಿನಿಧಿಗಳಿದ್ರೆ ಅವರು ಕುಂದುಕೊರತೆಗಳನ್ನು ನಿವಾರಣೆ ಮಾಡ್ತಾರೆ. ಕೇವಲ ಇವರು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಇದು. ಚುನಾವಣೆ ಮಾಡದೇ ಇರೋದು ಮತ್ತು ಏನೇನೋ ಸಬೂಬುಗಳನ್ನ ಹೇಳ್ಕೊಂಡು ಮುಂದುವರಿಸ್ತಾ ಬರೋದು, ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ಕ್ರಮ. ನೋಡಿ, ಜನಪ್ರತಿನಿಧಿಗಳಿದ್ರೆ ಈ ತರ ಗುಂಡಿಗಳಾಗ್ತಿತ್ತ ರಸ್ತೆಯಲ್ಲಿ ನೋಡಿ, ಬರೀ ಎಲ್ಲಿ ನೋಡಿದ್ರು ಗುಂಡಿಗಳು. ಆಮೇಲೆ ಫುಟ್ಪಾತ್ ಅಲ್ಲಿ ಯಾವುದು ಕೂಡ ಒಂದು ಓಡಾಡಂಗಿಲ್ಲ ಫುಟ್ಪಾತ್ಗಳು. ಆಮೇಲೆ BWSSBನವ್ರು ಬಂದು ನೀರಿಗೆ ತೆಗೆದು ಬಿಡ್ತಾರೆ, ಅದನ್ನ ಮುಚ್ಚೋದಿಲ್ಲ, ಹಾಗೆ ಬಿಡ್ತಾರೆ. ಆಮೇಲೆ ಬೆಸ್ಕಾಂನವ್ರು ಬಂದು ಇನ್ನೊಂದು ಲೈನ್ ಎಳಿತಾರೆ, ಅದನ್ನು ಮುಚ್ಚೋದಿಲ್ಲ, ಹಾಗೆ ಬಿಟ್ಬಿಡ್ತಾರೆ. ಆಮೇಲೆ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ರಸ್ತೆಗಳನ್ನ ಮಾಡೋದಿಲ್ಲ, ಎಲ್ಲಿ ಅಗತ್ಯ ಇಲ್ವೋ ಅಂತ ಕಡೆ ರಸ್ತೆಗಳನ್ನ ಮಾಡ್ತಾರೆ. ಆಮೇಲೆ ಸ್ವಚ್ಛತೆ ಇಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಅಂದ್ರೆ ಅಧಿಕಾರಿಗಳ ಮೂಲಕನೇ ಅಧಿಕಾರ ನಡೆಸೋದಿದೆಯಲ್ಲ, ಇದರಿಂದ ಇದೆ ಕಾರಣ. ಆದ್ರಿಂದ ಮೊದಲು ಆದಷ್ಟು ಬೇಗ ಚುನಾವಣೆ ಮಾಡಬೇಕು. ಇವರು ಎಲ್ಲಿ ಬೇರೆ ಪಕ್ಷ ಎಲ್ಲಿ ಬಂದ್ಬಿಡುತ್ತೋ, ನಾವೆಲ್ಲಿ ಸೋತು ಬಿಡ್ತೀವೋ ಅನ್ನೋ ಕಾರಣದಿಂದ ಸಬೂಬುಗಳನ್ನ ಹೇಳ್ಕೊಂಡು, ಏನೇನೋ ಕುಂಟಿನೆಪ್ಪಗಳನ್ನ ಹೇಳ್ಕೊಂಡು ಚುನಾವಣೆ ಮುಂದೂಡ್ತಾ ಬಂದಿದ್ದಾರೆ. ಇದು ಸರಿಯಲ್ಲ. ಚುನಾವಣೆ ನಂತರ ಏನು ಯಾರು ಕಾರ್ಪೊರೇಟರ್ ಆಗ್ತಾರೋ ಅವರು ನಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾರೆ. ನಮ್ಮ ಶಿವಕುಮಾರ ಸ್ವಾಮಿ ಹೇಳಿದಾಗೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಬದುಕ್ತಾ ಇದ್ದೀವಿ. ಈಗೇನಾಗಿದೆ ಅಂದ್ರೆ ಅಧಿಕಾರಶಾಹಿಗಳಿದ್ದಾರೆ. ಯಾರು ಕೇಳಬೇಕು ಯಾರೂ ಗೊತ್ತಿಲ್ಲ. ಯಾವ ಅಧಿಕಾರಿ ಯಾರಿಗೆ ಹೇಳ್ತೀರಾ, ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ. ಈಗ ಕರೆಂಟ್ ಇಲ್ಲ, ಅಥವಾ ಇದು ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ, ಗುಂಡಿ ಬಿದ್ದಿದೆ, ನೀರು ಬರ್ತಾ ಇಲ್ಲ. ನಾವು ಕಾರ್ಪೊರೇಟರ್ ಇದ್ರೆ ಅವ್ರು ಹೋಗಿ ಕೇಳಬೇಕು. ಕಾರಣ ಏನೋ ನಮ್ಮ ಹತ್ರ ಓಟ್ ತಗೊಂಡಿರ್ತಾರೆ. ಹೀಗಾಗಿ ನಾವು ಅವ್ರನ್ನ ಕೇಳ್ಬೋದು. ನಮಗೆ ಎಲ್ಲಿರ್ತಾರೆ ಅಂತ ಗೊತ್ತಿರ್ತಾರೆ ಕಾರ್ಪೊರೇಟರು, ನಾವು ತರಾಟೆಗೆ ತಗೋಬಹುದು. ಬನ್ರಿ ಓಟ್ ತಗೊಂಡ್ರಲ್ಲಿ ಕೆಲಸ ಮಾಡಿ ಅಂತ ಅನ್ಬೋದು. ಈಗೇನಾಗಿದೆ ಅಂದ್ರೆ ಅಧಿಕಾರಿಗಳು ಯಾರನ್ನ ಕೇಳ್ತೀರಾ, ಯಾವ ರೆವಿನ್ಯೂ ಇನ್ಸ್ಪೆಕ್ಟರ್ ಕೇಳ್ತೀರಾ, ಯಾರನ್ನ ಕೇಳ್ತೀರಾ? ಸೊ ಈಗ ಅತಂತ್ರ ಆಗೋಗ್ಬಿಟ್ಟಿದೆ. ಹೀಗಾಗಿ ಆದಷ್ಟು ಬೇಗ ಚುನಾವಣೆಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು
ನೆಮ್ಮದಿಯಿಂದ ಇರಬೇಕು ಅಂದರೆ ಚುನಾವಣೆ ಮಾಡಿ ಯಾರಾದರೂ ಒಬ್ಬರು ಕಾರ್ಪೊರೇಟರ್ ಇದ್ರೆ ಬಹಳ ಅನುಕೂಲ ಆಗ್ತದೆ. ಕಾರ್ಪೊರೇಟರ್ನ ನಾವು ಕೇಳ್ಬೋದು ಅಥವಾ ನಮ್ಮ ಕುಂದುಕೊರತೆಗಳನ್ನು ಅವ್ರ ಹತ್ರ ಹೇಳ್ಕೋಬಹುದು. ಅವರು ಅದನ್ನ ಸಾಲ್ವ್ ಮಾಡ್ತಾರೆ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಚುನಾವಣೆಯಾಗಿ ಸ್ಥಳೀಯ ಏನು ಆಡಳಿತ ಏನಿದೆಯೋ ಸ್ಥಳೀಯ ಆಡಳಿತಕ್ಕೆ ಚುಕ್ಕಾಣಿಯನ್ನು ಹಿಡಿಯತಕ್ಕಂತಹ ಒಬ್ಬ ನಮ್ಮ ನೇತಾರರೊಬ್ಬರು ಇರಬೇಕು. ಆವಾಗ ನಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಆಗಬೇಕು ಮೇಡಮ್. ಅಭಿವೃದ್ಧಿ ಕೆಲಸ ಆಗಬೇಕು ಅಂದ್ರೆ ಎಲೆಕ್ಷನ್ ಆಗಬೇಕು ಮೇಡಮ್. ಇಲ್ಲ ಅಭಿವೃದ್ಧಿ ಹೆಂಗಾಗ್ತದ? ನಮ್ಮ ಶಾಸಕರು ಇದ್ದಾರೆ, MLA ಅವರು SR ವಿಶ್ವನಾಥ್ ಅವರು ಇದ್ದಾರೆ. ಅವರೇನೋ ಫಂಡ್ಗಳಲ್ಲಿ ಇಲ್ಲಿ ತಂದು ಅಭಿವೃದ್ಧಿ ಮಾಡ್ತಾವ್ರೆ. ನೋಡಿದ್ರಲ್ಲ ನ್ಯಾಯಾಂಗ ಬಡಾವಣೆ ಹೆಂಗಿದೆ ಅಂತ. ಅವರು ಜನಪ್ರಿಯ ಶಾಸಕರವರು, ಏನು ತೊಂದರೆ ಇಲ್ಲ. ಎಲೆಕ್ಷನ್ ಆದರೆ ಇನ್ನೂ ಅಭಿವೃದ್ಧಿಗಳಾಗ್ತವೆ ಮೇಡಮ್. ಪಾರ್ಕ್ಗಳು, ರೋಡ್ಗಳು, ಫುಟ್ಪಾತ್ಗಳು ಗೊತ್ತಲ್ಲ ಮೇಡಮ್ ತಮ್ಗೆ. ಹೌದು, ಎಲೆಕ್ಷನ್ ಆಗಬೇಕು ಮೇಡಮ್. ಹೌದು, ಇನ್ನೂ ಹೆಚ್ಚಿನ ಬಲ ಬರ್ತದೆ MLA ಅವ್ರಿಗೆ. ಫಂಡ್ಗಳು ಬರ್ತಾವ ಇಲ್ಲಿಗ, ಅನುದಾನಗಳು ಬಂದ್ರೆ ಗೊತ್ತಲ್ಲ, ಫುಟ್ಪಾತ್ಗಳು ಮತ್ತೊಂದು ಎಲ್ಲ ಇದು ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಕೆಲಸಗಳಾಗ್ತವ. ಇದಿಷ್ಟು ನ್ಯಾಯಾಂಗ ಬಡಾವಣೆಯ ಜನ ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆ GBA ಎಲೆಕ್ಷನ್ ಆಗಬೇಕು ಅನ್ನೋದು ಇಲ್ಲಿ ಜನರ ಒಕ್ಕೊರಲಿನ ಒತ್ತಾಯ. ಇಲ್ಲಿಂದ ನೇರವಾಗಿ ಚೌಡೇಶ್ವರಿ ವಾರ್ಡ್ಗೆ ಹೋಗ್ತೀನಿ, ಅಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ಚೌಡೇಶ್ವರಿ ವಾರ್ಡ್ಗೆ ಬಂದಿದ್ದೀನಿ. ಇಲ್ಲಿ ಜನ GBA ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಡೆಮೋಕ್ರಸಿನಲ್ಲಿ ಎವ್ರಿ 5 years ಮಾಡಲೇಬೇಕು ಅಂತಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಇವ್ರು ಏನೇನೋ ರೀಸನ್ ತೋರಿಸ್ಕೊಂಡು ಮಾಡ್ಕೊಂಡು ಓದ್ತಾನೆ ಅವ್ರೆ ಮುಂದಕ್ಕೆ. ತಪ್ಪಲ್ವಾ? ಮಾಡಲೇಬೇಕು. ಇವ್ರದಾದ್ರೆ MLA MP ಎಲೆಕ್ಷನ್ ಆದ್ರೆ ಕರೆಕ್ಟ್ ಹೆಂಗ್ ಮಾಡ್ಬಿಡ್ತಾರೆ. BBMP ಎಲೆಕ್ಷನ್ ಯಾಕೆ ಮಾಡಲ್ಲ? ಅದನ್ನ ಜನನೇ ಕೇಳ್ಬೇಕು. ಯಾರು ಮಾಡ್ತಾರ? ಆ ಕಾಲ ಎಲ್ಲ ಹೋಯ್ತು, ಮಾಡೋ ಕಾಲ ಎಲ್ಲ. ಅಲ್ಲ, ಡೆಮೋಕ್ರಸಿನಲ್ಲಿ ಎಲೆಕ್ಷನ್ ಆಗಬೇಕು. ಕೆಲಸ ಮಾಡೋದು ಬಿಡೋದು ಆಮೇಲೆ ನೆಕ್ಸ್ಟ್ ಡಿಪೆಂಡ್ಸ್ ಆನ್ ದಿ ಕ್ಯಾಂಡಿಡೇಟ್. ಕೆಲವ್ರು ಮಾಡ್ತಾರೆ, ಯಾಕೆ ಮಾಡಲ್ಲ ಅಂತ ಹೇಳ್ಬೇಕು. ಕೆಲವ್ರು ಮಾಡ್ತಾರೆ. ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ ಆದ್ರೆ ಅಂತಾನೆ ಜನಕ್ಕೆ ಅನುಕೂಲ ಆಗುತ್ತೆ. ಎಲೆಕ್ಷನ್ ಆಗಲಿಲ್ಲ ಅಂದ್ರೆ ಹೇಗೆ? ಆಗಲೇಬೇಕು. ವರ್ಕ್ ಮಾಡೋರು ಮಾಡ್ತಾ ಇದ್ದಾರೆ, ಕೆಲಸಗಳು ನಡೀತಾ ಇದಾವೆ. ಈ ಕಡೆ ನಮ್ಮ ಕ್ಷೇತ್ರದಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿದೆ. ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಡೆಸಬೇಕು. ಆಗ್ಬೇಕು ಮೇಡಮ್. ಕೆಲಸಗಳಾಗಲ್ಲ. BBMP ಎಲೆಕ್ಷನ್ ಇಲ್ಲ ಅಂದ್ರೆ ಕೆಲಸಗಳಾಗಲ್ಲ. ಯಾವ ಕೆಲಸನಾಗಲ್ಲ. ಇವಾಗ ಆಫೀಸ್ಗೆ ಹೋದ್ರೆ ಮಾಡ್ತೀವಿ ಅಂತಾರೆ, ಮಾಡಲ್ಲ. ಯಾರನ್ನ ಕೇಳೋದು? ಇವಾಗ ನೀವು ವಾಟರ್ ಬಂದಿಲ್ಲ, ಯಾರನ್ನ ಕೇಳಬೇಕು? ಆಫೀಸಲ್ಲಿ ಯಾರು ಇರಲ್ಲ. ಹೋದ್ರೆ ಕಳಿಸ್ತೀವಿ ಅಂತಾರೆ, ಯಾರು ಕಳಿಸಲ್ಲ. ಕೆಲಸಗಳಾಗಬೇಕು. BBMP ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ ಇದ್ರೆ ನಾವು ಹೋಗಿ ಕೇಳ್ಬೋದಲ್ಲ. ಇಲ್ಲ ಅಂದ್ರೆ ಕೆಲಸಗಳೇ ಆಗಲ್ಲವಲ್ಲ. ಯಲಹಂಕ ಫ್ಲೇವರ್ ಇದೆಯಲ್ಲ, ಅದು ಹಂಗೆ ಏನು ಸುಮ್ಮನೆ ಹೆಂಗೆ ಅಂತಂದ್ರೆ ಈ ವರ್ಷ ಹೆಂಗ್ ಮಳೆ ಬರ್ತಾ ಇದೆಯೋ ಅದೇ ತರ ಬರ್ತಾ ಇದೆ. ಆ ಬ್ರಿಡ್ಜ್ನು ಹಂಗೆ ಆಗಿದೆ ನೋಡಿ. ಎಷ್ಟು ವರ್ಷ ಆಯ್ತು ನೋಡಿ. ಬೇಕಾದ್ರೆ ಯಾರನ್ನ ಬೇಕಾದ್ರೂ ಕೇಳಿ. ಎಲೆಕ್ಷನ್ ಆದ್ರೆ ಇವೆಲ್ಲ ಇಂಪ್ರೂವ್ ಆಗ್ತವೆ. MLA ಹೇಳಿದ್ರೆ ಏನ್ ಮಾಡ್ತಾರೆ? ಏನು ಮಾಡ್ತಾ ಇಲ್ಲ. ಅವ್ರೂ ತಲೆ ಕೆಡಿಸ್ಕೊಂತ ಇಲ್ಲ. ನೋಡಿ ಎಷ್ಟು ಜನಕ್ಕೆ ಟ್ರಾಫಿಕ್. ನೀವು ಒಂದ್ಸಾರಿ ಹೋಗಿ ವಿಡಿಯೋ ಮಾಡಿ ಆ ರೋಡ್ ಹೆಂಗಾಗಿದೆ ನೋಡ್ರಿ. ನೀವು ಏನಾನ 2 wheeler ಅಲ್ಲಿ ಹೋಗ್ತಾ ಇದ್ರೆ ಹಂಗೆ ಬಿದ್ದೋಗ್ಬೇಕು. ಅಷ್ಟೇನೆ. ಪ್ರತಿಯೊಬ್ಬ ಮನುಷ್ಯನು MLA ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಲೋಕಲ್ ಬಾಡಿ ಇರಲೇಬೇಕು. ಹಾಗಾಗಿ BBMP ಎಲೆಕ್ಷನ್ GBA ಎಲೆಕ್ಷನ್ ಮಸ್ಟ್ ಅಂಡ್ ಶುಡ್ ಆಗಲೇಬೇಕು. ಈಗ ರೋಡ್ ಸಣ್ಣ ಒಂದು ಕಸೆ ತಗೋಸ್ಕರ MLA ಹತ್ರ ಹೋಗಕ್ಕಾಗಲ್ಲ. ಲೋಕಲ್ ಅಲ್ಲಾದ್ರೆ BBMP ಈಗ MLA 2 ಲಕ್ಷ ಜನಕ್ಕೆ ಒಬ್ಬ MLA ಇರ್ತಾರೆ. ಇಲ್ಲಾದ್ರೆ ಅದು 10-20,000 ಜನಕ್ಕೆ ಒಬ್ಬ ಕಾರ್ಪೊರೇಟ್ ಇರ್ತಾರೆ. ಹಾಗಾಗಿ ಕಂಪಲ್ಸರಿ ಎಲೆಕ್ಷನ್ ಆಗಲೇಬೇಕು. GBA ಎಲೆಕ್ಷನ್ ಹಾಕೋದ್ರಿಂದ ನಮ್ಮ ಬೆಂಗಳೂರು ಇನ್ನೂ ಡೆವಲಪ್ ಆಗುತ್ತೆ ಅನ್ನೋದನ್ನ ನಾನು ಬಯಸ್ತೀನಿ. ಯಲಹಂಕದಲ್ಲಿ ಕಸದ ಸಮಸ್ಯೆ ಇದೆ, ನಂತರ ಟ್ರಾಫಿಕ್ ಸಮಸ್ಯೆ ಇದೆ. ಅದೆಲ್ಲ ಕಂಟ್ರೋಲ್ ಆಗಬೇಕಂದ್ರೆ ಕಾರ್ಪೊರೇಟರ್ ಬರಬೇಕು. ಕುಮಾರಣ್ಣ ಅಧಿಕಾರದಲ್ಲಿ CM ಆಗಿದ್ದಾಗ ಏನು ಎಲೆಕ್ಷನ್ ನಡೀತು, 2 ಬಾರಿ ನಡೀತು. ಯಾವುದು 2008ರಲ್ಲಿ. ಅದ್ರ ನೆಕ್ಸ್ಟ್ 5 years, ಅದ್ರ ನೆಕ್ಸ್ಟ್ 5 years, ಟೋಟಲ್ 10 years ಎಲೆಕ್ಷನ್ ನಡೀತು. ಇಲ್ಲಿ ಎಲೆಕ್ಟೆಡ್ ಬಾಡಿಯಾಗಿ ಕಾರ್ಪೊರೇಟರ್ಗಳು ಆಯ್ಕೆಯಾಗಿ ಬಂದರು. ಅದ್ರ ನೆಕ್ಸ್ಟು ಏನು ನಮ್ಮ ಶ್ರೀಮಾನ್ ಯಡಿಯೂರಪ್ಪ ಅವರು ಅಪ್ಪಾಜಿ ಏನಿದ್ದಾರೆ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಕಾಲದಲ್ಲಿ ಎಲೆಕ್ಷನ್ ನಡಿಬೇಕಾಗಿತ್ತು. ಯಾವುದು BBMP ಮಾಡ್ತಾರೋ GBA ಮಾಡ್ತಾರೋ ಮಾಡಬೇಕಾಗಿತ್ತು. ಅಲ್ಲಿ ಡಿಲೇ ಆಯಿತು. 5 ವರ್ಷ ಅವರು ಸುಮ್ಮನೆ ಪೂರೈಸ್ಬಿಟ್ಟು ಹೊರಟೋದ್ರು ಅಧಿಕಾರ. ಆದರೆ ನೆಕ್ಸ್ಟು ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇಲ್ಲಿ 2 ವರ್ಷ 2.5 ವರ್ಷ ಆಗಿದೆ. GBA ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅದು ಸರ್ವೆ ಎಲ್ಲ ಆಗಿದೆ. ಹಂಗಾಗಿ ಇವಾಗ ಎಲೆಕ್ಷನ್ ಮಾಡ್ತಾರೆ. ಅತಿ ಬೇಗ ಮಾಡಿದ್ರೆ ಒಳ್ಳೇದು ಪಬ್ಲಿಕ್ಗೆ. ಆಮೇಲೆ ರಸ್ತೆ ಮತ್ತು ಇದು ಎಲ್ಲ ಸಮಸ್ಯೆ ಇದೆ. ಕಸ ಮತ್ತು ರೋಡುಗಳು, ಡ್ರೈನೇಜು. ಇವಾಗ ಮಳೆ ಶುರುವಾಗಿದೆ. ಮಳೆಗಾಲದಲ್ಲಿ ಏನಾಗಬೇಕು? ಚರಂಡಿಗಳೆಲ್ಲ ಕ್ಲೀನ್ ಆಗಬೇಕು. ಮಾಡ್ತಾ ಇಲ್ಲ. ಆ ಮಳೆ ನೀರೆಲ್ಲ ಹೋಗುತ್ತೆ? ರಸ್ತೆ ಮೇಲೆ ಬರುತ್ತೆ. ಇನ್ನೂ ಗಬ್ಬೆದೋಗುತ್ತೆ ರಸ್ತೆಗಳು. ಹಂಗಾಗಿ ಕೂಡಲೇ ಅರ್ಜೆಂಟಾಗಿ ಎಲೆಕ್ಷನ್ ಮಾಡಿದ್ರೆ ಉತ್ತಮ, ಪಬ್ಲಿಕ್ ಅನುಕೂಲ.
ಹಾಗಾಗಿ ಮಾಡಿದ್ರೆ ಉತ್ತಮ. ಇದಿಷ್ಟು ಚೌಡೇಶ್ವರಿ ವಾರ್ಡ್ನ ಜನ ಹೇಳ್ತಾ ಇರುವಂತಹ ಮಾತು. ಇಲ್ಲಿಂದ ನೇರವಾಗಿ ದೊಡ್ಡಬೆಟ್ಟದಹಳ್ಳಿ ಕಡೆ ಹೋಗೋಣ. ಅಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಅವರಿಗಿರುವಂತಹ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಲೆ ಹಾಕ್ತಾ ಹೋಗೋಣ ಬನ್ನಿ. ನಾನೀಗ ದೊಡ್ಡಬೆಟ್ಟಹಳ್ಳಿಗೆ ಬಂದಿದ್ದೀನಿ. ಈ ವಾರ್ಡ್ನ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ, ಏರಿಯಾದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಯಾವ ಕೌನ್ಸಿಲರ್ ಬಂದು ಸರಿಯಾಗಿ ಕೆಲಸ ಮಾಡಿಲ್ಲ ನಮ್ಮ ಏರಿಯಾಗ. ಆಗ್ಬೇಕು, ಚೇಂಜ್ ಆಗ್ಬೇಕು. ಆಗುತ್ತೆ. ಯಾವನೋ ಒಂದು ಚೇಂಜ್ ಆಗಿದ್ರೆ ಒಂದು ಕೆಲಸ ಮಾಡ್ತಾರೆ. ಬಹಳ ವರ್ಷ ಆಯ್ತು ಕೌನ್ಸಿಲರ್ ಎಲೆಕ್ಷನ್ ಆಗಿ, ಇವಾಗ ಸರಿಯಾಗಿ ಕೆಲಸ ಮಾಡ್ತಾರಲ್ಲ ನೋಡಿ. ಎಲೆಕ್ಷನ್ ಆಗ್ಬೇಕು ಮೇಡಮ್. ಮೋರಿಗಳು ಕೆಲಸಗಳು ಆಗ್ತಾ ಇಲ್ಲ, ಆದ್ರೂ ಮಾಡಾಗ್ತಾ ಇಲ್ಲ. ಮೋರಿಗಳು ಕೆಲಸ ಆಗ್ತಾ ಇಲ್ಲ, ಕೆಲಸಗಳು ಆಗ್ತಾ ಇಲ್ಲ. ಬಂದ್ರೆ ಮಾಡ್ಬೋದು ಬಂದ್ರೆ ನೆಕ್ಸ್ಟ್ ಚೇಂಜ್ ಆದ್ರೆ ಮಾಡ್ಬೋದು, ಹೇಳಕ್ಕಾಗಲ್ಲ. ಇಲ್ಲ ಆಗ್ಲೇಬೇಕು ಮೇಡಮ್, ಎಲೆಕ್ಷನ್ ಆಗ್ಲೇಬೇಕು. ಈ ಕಸ ನೋಡಿದ್ರೆ ದಾರಿಯಾಗೆ ಹಾಕ್ಬಿಡ್ತಾರೆ, ರೋಡಾಗೆ ಹಾಕ್ಬಿಡ್ತಾರೆ, ಮೋರಿ ಕ್ಲೀನ್ ಮಾಡಲ್ಲ. ಆಗ್ಲೇಬೇಕು ಎಲೆಕ್ಷನ್. ಕಾರ್ಪೊರೇಟರ್ ಚೇಂಜ್ ಆಗ್ಲೇಬೇಕು. ಬಂದ್ರೆ ಎಲ್ಲ ರೋಡ್ ಎಲ್ಲ ಮಾಡಬೇಕು, ಕೆಲಸ ಮಾಡಬೇಕು, ರೋಡ್ ಮಾಡಬೇಕು, ಮೋರಿ ಕ್ಲೀನ್ ಮಾಡಬೇಕು. ನೋಡಿ ಕಸ ಎಲ್ಲಿ ಬೇಕಾದ್ರೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಇಲ್ಲ ಎಲೆಕ್ಷನ್ ಆಗ್ಬೇಕು, ಆದ್ರೇನೆ ಇಲ್ಲಿ ಏನಾದ್ರೂ ಅಭಿವೃದ್ಧಿ ಕೆಲಸ ಆಗ್ಬಹುದು. ಏನು ಮಾಡ್ತಾ ಇಲ್ಲ. ಇಲ್ಲಿ ನೀರಿಂದ ದೊಡ್ಡ ಪ್ರಾಬ್ಲಮ್. ನೀರು ಯಾರಿಗಿಲ್ಲ, 15 ದಿನ ನೀರೇ ಇಲ್ಲ. ಟ್ಯಾಂಕರ್ ಅಲ್ಲಿ ತರಿಸ್ತಾರ, ಅದನ್ನೇ ಯೂಸ್ ಮಾಡ್ತಾರ. ಟ್ಯಾಂಕರ್ ತರಿಸ್ಕೊಂಡು ಅವ್ರವರು ಸ್ವಲ್ಪ ಯೂಸ್ ಮಾಡ್ತಾರ. ನೀರು ಬರ್ತಲ್ಲ, ಮೋಟರ್ ಸರಿ ಇಲ್ಲ, ಮೋಟರ್ ಕಟ್ಟೋದ್ರೆ ಒಂದು ತಿಂಗಳು ಮಾಡಲ್ಲ. ಆ ತರ ಪ್ರಾಬ್ಲಮ್. ಬೋರ್ವೆಲ್ ಕಾವೇರಿ ಕಲೆಕ್ಷನ್ ಕೊಟ್ಟಿಲ್ಲ ಇನ್ನು. ಈ ಕಡೆ ಎಲ್ಲಿ ಕೊಟ್ಟಿಲ್ಲ. ಇಲ್ಲ ಈ ಕಡೆ ಮಾಡ್ಲೇ ಇಲ್ಲ. ಯಾರು ಕೇಳೋರು, ಯಾರು ಮಾಡೋರು, ಯಾರು ಲೀಡರ್ಗಳು ಇದ್ದು ಮಾಡಿಸ್ಬೇಕು. ನಮ್ಮಂಥವ್ರು ಕೂಲಿ ಕೆಲಸ ಮಾಡೋರು ಎಲ್ಲಿ ಮಾಡ್ಸೋಕ್ಕಾಗ್ತದೆ? ಅವರು ನಿಂಬರ್ಗಳು ಇದಾರಲ್ಲ, ಅವ್ರು ಮಾಡಿಸ್ಬೇಕು ಮೇಡಮ್. ಎಲೆಕ್ಷನ್ ಆಕ್ಚುಲಿ ಬೇಕು. ಯಾತಕ್ಕೆಂದ್ರೆ ಪ್ರತಿಯೊಂದು ವಿಷಯನೂ ನಾವು MLA ಹತ್ರ ಸಣ್ಣ ಪುಟ್ಟ ವಿಷಯನ ತಗೊಂಡೋಗಿ MLA ಹತ್ರ ಮಾತಾಡೋಕ್ಕಾಗಲ್ಲ. ಆಮೇಲೆ ಕೆಲವರು ಜನಸಾಮಾನ್ಯ ಇಲ್ಲಿರೋ ಲೋಕಲ್ ಅವರು ಆ MLA ಅವ್ರ ಹತ್ರಕ್ಕೆ ಸ್ವಲ್ಪ ದೂರ ಆದ್ರೆ, ಆದರೂ MLA ಅವರು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಆದ್ರೂ ನಮ್ಮ MLA ಇಲ್ಲಿ ಕಾರ್ಪೊರೇಟರ್ ಅಂತ ಅವಶ್ಯಕತೆ ಏನಿಲ್ಲ. ಆಕ್ಚುಲಿ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಜಿಬಿಎ ಎಲೆಕ್ಷನ್ ಯಾಕೆ ಬೇಕು ಅಂದ್ರೆ, ಯಾರಾದ್ರೂ ಒಬ್ಬ ಪ್ರತಿನಿಧಿ ಇದ್ರೆ ಇಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸಗಳ ಕಾರ್ಯಗಳಾದ್ರೆ ಅವರು ನಮ್ಮ ಹತ್ರ ಬಂದು ಹೇಳಿದಾಗ ನಾವು ಅವ್ರ ಅಹವಾಲನ್ನು ನಾವು ಹೇಳಿದಾಗ ನಾವು MLA ಹತ್ರ ಹೋಗಿ ಅಹವಾಲನ್ನು ಹೇಳಿ ಕೆಲಸ ಮಾಡಿಸ್ಕೊಂತೀವಿ. ಇದು ಇದೆ. ಮತ್ತೆ ನಮ್ಮ MLA ಬಹಳ ಕೆಲಸ ಮಾಡಿದ್ದಾರೆ. ಇಂಥ ಕೆಲಸ ನಂಗಿಲ್ಲ. ನಮ್ಮ MLA ನಮ್ಗೆ ಇಲ್ಲಿ ಕೊರತೆನೇ ಇಲ್ಲ. ಇದು ಕಾರ್ಪೊರೇಟರ್ ಇಲ್ಲ ಅಂತ ಕೊರತೆನೇ ಇಲ್ಲ. ಆದ್ರೂ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ MLA ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ದೊಡ್ಡ ಲೆವೆಲ್ಗೂ ಎಲ್ಲ ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಾನು ಎರಡು ಮಾತಿಲ್ಲ. ನಮ್ಮ ಸಾಹೇಬ್ರಷ್ಟು ಕೆಲಸ ಮಾಡೋದಂತೂ ಯಾರು ಇಲ್ಲ. ಆಡ್ ಮುಡ್ತಿದ್ಗೆ ಗಿಡ ಇಲ್ಲ. ನಮ್ಮ MLA ಮಾಡಿದಷ್ಟು ಕೆಲಸ ಯಾರು ಮಾಡಿಲ್ಲ. ಅಷ್ಟೊಂದು ಸತ್ಯ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮತ್ತೆ ನನ್ನ ತಂಡ ರೌಂಡ್ಸ್ ಹಾಕಿದಾಗ ಇಡೀ ವಿಧಾನಸಭಾ ಕ್ಷೇತ್ರದ 99% ಜನ ಜಿಬಿಎ ಎಲೆಕ್ಷನ್ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಹುತೇಕ ಎಲ್ಲಿಯೂ ಕೂಡ ಎಲೆಕ್ಷನ್ ಬೇಡ, ಕಾರ್ಪೊರೇಟರ್ ಆಯ್ಕೆಯಾಗಿ ಬರೋದು ಬೇಡ ಅನ್ನುವಂತಹ ಅಭಿಪ್ರಾಯವೇ ಕೇಳಿ ಬಂದಿಲ್ಲ. ಕಸ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ರಸ್ತೆ ಗುಂಡಿ ಸಮಸ್ಯೆ ಇದೆ, ವಾರ್ಡ್ ಮಟ್ಟದಲ್ಲಿ ಸಮಸ್ಯೆಗಳ ರಾಶಿ ಇದೆ. ಇದೆಲ್ಲವನ್ನು ಕೂಡ ಕ್ಷೇತ್ರದ ಶಾಸಕರ ಬಳಿ ಹೇಳ್ತಾ ಕೂರಕ್ಕಾಗೋದಿಲ್ಲ. ಅವರೆಲ್ಲದಕ್ಕೂ ಕೂಡ ಪರಿಹಾರ ಕೊಡೋದಿಲ್ಲ. ಸೊ ಜಿಬಿಎ ಎಲೆಕ್ಷನ್ ಆಗಬೇಕು, ಕಾರ್ಪೊರೇಟರ್ ಆಯ್ಕೆಯಾಗಿ ಬರಬೇಕು, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಸಮಸ್ಯೆಗೆ ಪರಿಹಾರ ಕೊಡುವಂತಹ ಭರವಸೆ ಇದೆ ಅನ್ನುವಂಥದ್ದು ಇಡೀ ಕ್ಷೇತ್ರದ ಜನರ ಒಕ್ಕೊರಲಿನ ಅಭಿಪ್ರಾಯ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.